ಬಸ್ಸು ಮತ್ತು ಬೈಕಿನ ನಡುವೆ ಡಿಕ್ಕಿಯಾಗಿರುವಂತಹ ಘಟನೆ ವಿಜಯಪುರದಲ್ಲಿ ನಡೆದಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಬೈಕ್ ಮತ್ತು ಸರ್ಕಾರಿ ಬಸ್ನ ನಡುವೆ ಡಿಕ್ಕಿಯಾಗಿರುವಂತಹ ಘಟನೆ ಇದು. ನಡು ರಸ್ತೆಯಲ್ಲಿಯೇ ಹೊತ್ತಿ ಉರಿದಿದೆ ಬಸ್, ಸರ್ಕಾರಿ ಬಸ್. ಸಿಂದಗಿ ತಾಲೂಕಿನ ಗಬಸವಳಗಿ ಬಳಿ ಈ ಘಟನೆ ನಡೆದಿರುವಂಥದ್ದು. ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಎಂಬ ಮಾಹಿತಿ ಸಿಗ್ತಾ ಇದೆ. ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಕಿಯನ್ನ ನಂದಿಸಲಿಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ವಿಜಯಪುರದಲ್ಲಿ ನಡೆದಂತಹ ಘಟನೆ ಇದು. ಬೈಕು ಮತ್ತು ಸರ್ಕಾರಿ ಬಸ್ಸಿನ ನಡುವೆ ಡಿಕ್ಕಿ ಆಗಿದೆ. ಈ ಡಿಕ್ಕಿಯಾದ ರಭಸಕ್ಕೆ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇಡೀ ಬಸ್ಸಿಗೇನೆ ಬೆಂಕಿ ವ್ಯಾಪಿಸಿದ್ದು ಬಸ್ಸು ಧಗಧಗಿಸಿದೆ. ದಟ್ಟವಾದ ಹೊಗೆಯಲ್ಲಿ ಆವರಿಸಿಕೊಂಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುರುಷೋತ್ತಮ್, ಬೈಕ್ ಮತ್ತು ಬಸ್ಸಿನ ನಡುವೆ ಡಿಕ್ಕಿ ಆಗಿದೆ. ಈ ಡಿಕ್ಕಿಯಿಂದ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂತ ಅಥವಾ ಬಸ್ ಏನಾದರೂ ಬೇರೆ ಕಡೆ ಹೋಗಿ ಡಿಕ್ಕಿ ಹೊಡಿತಾ ಹೇಗೆ ಅಂತ? ಇಲ್ಲ ಪ್ರೇಮ್, ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ ಏನು ಅಂತಂದ್ರೆ ಅತಿ ರಭಸವಾಗಿ ಏನು ಅಂತಂದ್ರೆ ಒಂದು ಡಿಕ್ಕಿ ಆಗಿದೆ. ಡಿಕ್ಕಿಯ ಸಮಸ್ಯೆ ಕಾರಣಕ್ಕಾಗಿ ಇಂಜಿನ್ ನಲ್ಲಿ ಮೊದಲನೇದಾಗಿ ಒಂದು ಬೆಂಕಿ ಕಾಣಿಸ್ಕೊಂಡಿದೆ. ತದನಂತರ ಸಂಪೂರ್ಣವಾದ ಬಸ್ಸಿಗೆ ಆವರಿಸಿದೆ ಅಂತ ಕೇಳಿ ಬಂದಿದೆ. ಈ ನಿಟ್ಟಲ್ಲಿ ಏನಂತಂದ್ರೆ ತಕ್ಷಣನೇ ಏನು ಅಂತಂದ್ರೆ ಬಸ್ ಅಲ್ಲಿ ಇದ್ದಂತೆಲ್ಲ ಪ್ರಯಾಣಿಕರು ಸೇರಿದಂತೆ ಸಿಬ್ಬಂದಿ ಏನಿದ್ರು ಕೆಎಸ್ಆರ್ಟಿಸಿ ಸಿಬ್ಬಂದಿ ಅವರು ಕೂಡ ಸ್ಥಳದಲ್ಲಿ ಇಳಿದುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಯಾವುದೇ ರೀತಿಯ ಪ್ರಾಣ ಹಾನಿ ಆಗಿಲ್ಲ ಅಂತ ಕೇಳಿ ಬಂದಿದೆ. ಆದ್ರೆ ಏನು ಒಂದು ರಭಸಕ್ಕೆ ಏನು ಒಂದು ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದಿತ್ತು. ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಆದ್ರೆ ದ್ವಿಚಕ್ರ ಸವಾರನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇದುವರೆಗೂ ದೊರೆತಿಲ್ಲ. ಸ್ಥಳಕ್ಕೆ ಸಿಂದಗಿ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಅಗ್ನಿಶಾಮಕ ದಳದವರು ಕೂಡ ದೌಡಾಯಿಸಿ ಈಗ ಅಗ್ನಿ ನಂದಿಸಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬೈಕ್ ಸವಾರ ಯಾರು ಅನ್ನೋದೇನಾದ್ರೂ ಗೊತ್ತಾಯ್ತಾ? ಸದ್ಯಕ್ಕೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ದೊರೆತಿಲ್ಲ. ಯಾಕಂತಂದ್ರೆ ಬೈಕ್ ಸವಾರಿಯನ್ನು ಹೋಗಿದ್ದ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಜೊತೆಗೆ ಏನು ಅಂತಂದ್ರೆ ಇದ್ರ ಬಗ್ಗೆ ಮಾಹಿತಿನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಯಾರು ಸಂಬಂಧಪಟ್ಟ ಒಂದು ಹೆಸರು ಕೂಡ ಇದ್ರ ಬಗ್ಗೆ ಅವ್ರಿಗೂ ಗೊತ್ತಾಗಿಲ್ಲ. ಅಂದ್ರೆ ಸುತ್ತಮುತ್ತಲು ಗ್ರಾಮಸ್ಥ ಇರ್ಬೇಕನ್ನೋ ಒಂದು ಮಾಹಿತಿ ಮೇಲೆ ಈಗ ಪೊಲೀಸರು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಪುರುಷೋತ್ತಮ್, ತಮ್ಮೆಲ್ಲ ಮಾಹಿತಿ.